ಸ್ನಾನ ಮಾಡ್ಕೋಬೇಕು ಪೂರ್ತಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ರಾ, ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಬ್ಲಾಗ್ ಡೈಲಿ ರೊಟೀನ್ ಅಷ್ಟೇ. ಅಂದರೆ ಇವತ್ತು ಥರ್ಸ್ಡೇ ಮಾರ್ನಿಂಗ್ ನಾನು ಇದ್ದಾಗಲೇ 8:45. ಏನು ಮಾಡೋದಕ್ಕಾಗಲ್ಲ, ಎಚ್ಚರಿಕೆ ಆಗಲ್ಲ ನನಗೆ. ಯಾಕಂದರೆ ಮಲಗದೆ 1, 2, 3 ಆದರೂ ಆಯಿತು. ಪಾಪು ಮಲಗದೆ 12 ಗಂಟೆ. ಅದರಿಂದ ನನಗೆ ನಿದ್ದೆ ಬರಲ್ಲ. ಬೆಳಿಗ್ಗೆ ಲೇಟಾಗಿ ಎದ್ದೊಳ್ತೀನಿ. ರೂಮೆಲ್ಲ ಗಲೀಜಾಗ್ಬಿಟ್ಟಿದೆ, ಮೆಸ್ಸಿ ಆಗಿಬಿಟ್ಟಿದೆ. ಎಲ್ಲ ಕ್ಲೀನ್ ಮಾಡಬೇಕು. ಬಿಸಿಬೇಳೆ ಬಾತ್ ಕೂಡ ಮಾಡಿದ್ದೀನಿ. ಇವಾಗ ಟೈಮ್ ಬಂದು 9:45. ಬಿಸಿಬೇಳೆ ಬಾತ್ ಮಾಡಿ ಸ್ವಲ್ಪ ತಿಂದಿದ್ದೀನಿ. ಸ್ನಾನ ಮಾಡಬೇಕು, ಪಾಪುಗೂ ಸ್ನಾನ ಮಾಡಿಸ್ಬೇಕು, ರೂಮೆಲ್ಲ ಕ್ಲೀನ್ ಮಾಡಬೇಕು, ಅಮ್ಮ ಕೂಡ ಅಡುಗೆ ಮಾಡಬೇಕು. ಇವತ್ತಿನ ಡೇ ನಂದು ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ನೋಡಿ ಫ್ರೆಂಡ್ಸ್, ಬೆಳಗ್ಗೆ ಎದ್ದಾಗ ಹೀಗಿರುತ್ತೆ ಬೆಡ್ಡು ಪೂರ್ತಿ. ಎಲ್ಲ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ, ಒಂದು ಕಡೆ ಇಟ್ಟಿದ್ದ ಕಡೆ ಅಂತೂ ವಸ್ತು ಇಡೋದೇ ಇಲ್ಲ, ಅದು ಇರೋದು ಇಲ್ಲ. ಬೆಳಗ್ಗೆ ಎದ್ದು ಫುಲ್ಲು ಕ್ಲೀನ್ ಮಾಡಬೇಕು, ಫುಲ್ಲು ತೆಗಿಬೇಕು. ನಾನು ಬೆಳಗ್ಗೆ ಎದ್ದ ತಕ್ಷಣ ಇದೇ ಕೆಲಸ. ಇದು ಹಾಲಲ್ಲಿ ಏನೋ ಅಪ್ಪ ಮಗಳು ಕಲರ್ ಮಾಡ್ತಿದ್ದಾರೆ. ನಮ್ಮ ಅಮ್ಮನ ಮನೆ ಸಿಕ್ಕಾಪಟ್ಟೆ ಕತ್ಲೆ. ಲೈಟ್ ಹಾಕದೆ ಹೋದರೆ ಏನೂ ಕಾಣಲ್ಲ. ಬೇಸಿಗೆಗಾಲ ಬಿಸಿಲಿದ್ದೆ ಇಷ್ಟು ಮಟ್ಟಿಗೆ ಕತ್ಲೆ. ಚಳಿಗಾಲ ಮಳೆಗಾಲ ಅಂದರೆ ನಿಜ ಮನೆ ಕಾಣೋದೇ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ಬಟ್ ಆವಾಗಿಂದ ಅಡ್ಜಸ್ಟ್ ಆಗಿಬಿಟ್ಟಿದೆ. ಟಿಫನ್ಗೆ ಬಿಸಿಬೇಳೆ ಬಾತ್ ಮಾಡಿದ್ದೆ ಅನ್ನಲ್ಲ, ನಿಮ್ಮ ಜೊತೆ ಶೇರ್ ಮಾಡೋದು ಮರ್ತೋಗಿತ್ತು. ಎಲ್ಲ ತಿಂದಾದ್ಮೇಲೆ ಇಷ್ಟೇಷ್ಟಿತ್ತು. ತುಂಬ ಚೆನ್ನಾಗಿತ್ತು ಬಿಸಿಬೇಳೆ ಬಾತ್ ಇವತ್ತು. ಎಲ್ಲರೂ ಹೊಟ್ಟೆ ತುಂಬ ತಿಂದ್ವಿ. ಅಮ್ಮ ಮಧ್ಯಾಹ್ನದ ಊಟಕ್ಕೆ ಆಗಲೇ ರೆಡಿ ಮಾಡಿಬಿಟ್ಟಿದ್ದಾರೆ. ಅಂದರೆ ಹಸ್ಬೆಂಡಿಗೆ ಅವ್ರಿಗೆ ಆಫೀಸ್ ಊಟ ಅಷ್ಟು ಇಷ್ಟ ಆಗಲ್ಲ, ಮನೆ ಊಟನೇ ಇಷ್ಟಪಡ್ತಾರೆ. ಉಪ್ಸಾರೇನು ಮಾಡೋದಕ್ಕೆ ಎತ್ತಿಟ್ಟಿದ್ರು. ಇವನಿಗೆ ಸ್ನಾನ ಮಾಡಿಸೋದಕ್ಕೆ ಅಂತ ಎಣ್ಣೆಲ್ಲ ಹಚ್ಚಿಟ್ಟಿದ್ದೀನಿ. ನಮ್ಮ ಮಾವನ ಮಗಳು ಕೂಡ ಬಂದಿದ್ಲು. ಅಂದರೆ ಅವಳು ಕೂಡ ಯೂಟ್ಯೂಬರೇ. ಮಾವನ ಮಗಳು ಅಂದರೆ ನಮ್ಮ ಅಮ್ಮನ ತಮ್ಮನ ಮಗಳು ಸ್ವಂತ ಬಂದಿದ್ಲು. ಹಾಗೆ ಅವನ ಮಗನೂ ಕರ್ಕೊಂಡು, ನನ್ನ ಮಗಳು ಅವನ ಮಗ, ಅವನಿಗಿನ್ನೂ ಈಗ 3 ಇಯರ್ಸು, ಒಟ್ಟಿಗೆ ಆಟ ಆಡ್ತಾಯಿದ್ರು. ಅಮೆಝಾನಿಂದ ಒಂದು ಟ್ರೈಪೋಡ್ ಬುಕ್ ಮಾಡಿದ್ದೆ. ಅದು ಚೆನ್ನಾಗಿರಲಿಲ್ಲ ಅಂತ ಎಕ್ಸ್ಚೇಂಜಿಗೆ ಕೊಟ್ಟಿದ್ದೆ. ಮತ್ತೆ ಬಂದಿದ್ರು. ನಿಜ ವರ್ತಬಲ್ ಅಲ್ಲ, ನಂಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಪ್ರಾಡಕ್ಟು. 320 ರೂಪೀಸ್ ಏನೋ ವೇಸ್ಟ್ ಅಂತ ಹೇಳ್ತೀನಿ. ಯಾರೂ ನಿಜ ತೊಗೊಳ್ಲಿಕ್ಕೆ ಹೋಗಬೇಡಿ. ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಒಂದು 700, 800 ಆ ಥರ ತೊಗೊಂಡ್ರೆ ಬೆಸ್ಟ್ ಅನ್ಕೋತೀನಿ. ಈ ಆಂಟಿ ಒಂದು ನಮ್ಮ ಅಮ್ಮನ ಸೋದ್ರ ಮಾವನ ಮಗಳು. ಅಂದರೆ ಅವ್ರ ಮಗಳದ್ದು ಮದುವೆ ಇದೆ, ಅದಕ್ಕೋಸ್ಕರ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಬಂದಿದ್ದರು. ನಾನು ಪಾಪುಗೆ ಎಣ್ಣೆ ಹಾಕಿ ಅರ್ಧ ಗಂಟೆ ಆಯಿತು, ಸ್ನಾನ ಮಾಡಿಸಿರ್ಲಿಲ್ಲ. ಹಾಗೆ ಅವರು ಬಂದ್ರಲ್ಲ ಅಮ್ಮ, ಅವ್ರನ್ನೂ ಮಾತಾಡಿಸ್ತಾ ಹಾಗೆ ಕಾಫಿ ಮಾಡಿಕೊಟ್ಟು ಅವರು ಹೊರಡೋಕ್ಕೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹೊರಟರು. ಪತ್ರಿಕೆ ಕೊಡಬೇಕಲ್ಲ ಎಲ್ಲರ ಮನೆಗೂ. ಬರೋ ವಾರ ಶನಿವಾರ ಭಾನುವಾರ ಮದುವೆ ಅಂತ ಇಲ್ಲೇ ಡೈಂಡಳ್ಳಿ ಕೆಂಗೇರಿಲಿ. ಅಮ್ಮ ಹೋಗ್ಬೋದು, ನಾನು ಹೋಗಲ್ಲ. ಹಸ್ಬೆಂಡು ಕೂಡ ಅಲ್ಲಿ ಕಳ್ಸೋಕ್ಕೆ ಅಂತ ಹೋದರು. ಅವ್ರಿಗೂ ಸೆಕೆಂಡ್ ಶಿಫ್ಟು ಟೈಮ್ ಆಯಿತು. ಊಟ ಮಾಡ್ತಿದ್ರು ಮುದ್ದೆ ಮತ್ತು ಉಪ್ಸಾರು. ತುಂಬ ಸ್ವೆಟ್ ಆಗ್ತಾರೆ ಊಟ ಮಾಡ್ಬೇಕಾದ್ರೆ. ಅವ್ರಿಗೆ ಸೆಕೆ ಅಂದರೆ ತುಂಬ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರು ಬಾಡಿ ಒಂದೊಂದು ಥರ. ಅವ್ರ ಪಾಪ ಹೋಗಿ ಎಣ್ಣೆ ಹಾಕಿ 1 ಅವರ್ ಆಯಿತು. ಅದಾದಮೇಲೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಆಮೇಲೆ ಆಟ ಆಡ್ತಿದ್ದ. ಯಾರಾದರೂ ಇದ್ದರೆ ಸಾಕು, ಎತ್ಕೊಳ್ಳಿ ಅಂತ ಸೊಂಟ ಎತ್ತಾನೆ. ಇವಾಗ ನಾನು ಹಾಗೆ ಒಂದು ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಆನಿಯನ್ ಪೇಸ್ಟ್ ಮಾಡಿ ಅದಕ್ಕೊಂದು ಸ್ಪೂನಷ್ಟೇ ಎಣ್ಣೆ ಹಾಕಿದ್ದೀನಿ. ಈಗ ತಲೆಗೆ ಒಂದು ಆನಿಯನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ತುಂಬ ಏರ್ ಫಾಲ್ ಆಗ್ತಿದೆ, ಇದು ಹಾಕಿದ್ರೆ ಕಂಟ್ರೋಲ್ ಆಗುತ್ತೆ ಅಂತ ಸುಮಾರು ಕಡೆ ನೋಡಿದೆ. ಅದಕ್ಕೆ ಒಂದ್ಸರಿ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ. ಏನೂ ಇಲ್ಲ, ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಫೈನ್ ಪೇಸ್ಟ್ ಮಾಡ್ಕೋಬೇಕು, ರಸ ತಗೋಬೇಕು. ಬಟ್ ಇದರಲ್ಲಿ ಫೈನ್ ಪೇಸ್ಟ್ ಆಗಿಲ್ಲ, ಪರವಾಗಿಲ್ಲ. ರಸ ತೊಗೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಏನಿದು ರಸ ಮಾಡ್ಕೊಂಡಿದ್ವಲ್ಲ, ಇದನ್ನ ಕೈಗೆ ಸ್ವಲ್ಪನೇ ಹಾಕ್ಕೊಂಡು ತಲೆಗೆ ಇಲ್ಲಿ ರೂಟ್ ಇರುತ್ತಲ್ಲ, ಇದಕ್ಕೆಲ್ಲ ಹಚ್ತಾ ಬರಬೇಕು. ಈರುಳ್ಳಿ ರಸ ಜಾಸ್ತಿ ಹಾಕಿ ಬಿಡೋದ್ರಿಂದ ತಲೆ ಕೆಡ್ತಾ ಬರುತ್ತೆ ಅಂತಾರೆ. ನೋಡಿ ನಂದು ಏರ್ ಫಾಲ್ ಕತೆ. ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಿದೆ ಆಫ್ಟರ್ ಬೇಬಿ ಆದಮೇಲೆ. ಏನು ಕತೆನೋ ಒಂದು ಗೊತ್ತಾಗ್ತಿಲ್ಲ. ಬಾಣಂತಿ ಟೈಮಲ್ಲಿ ಹಂಗೆ ಅಂತ ಕೆಲವೊಬ್ರು ಹೇಳ್ತಾರೆ. ನೋಡಬೇಕು ಯಾವಾಗ ಕಂಟ್ರೋಲ್ ಆಗುತ್ತೆ ಅಂತ. ಈಗ ಇದನ್ನು ಸ್ವಲ್ಪನೇ ತಗೊಂಡು ಹಿಂಗೆ ಬುಡಕ್ಕೆ ಹಚ್ತಾ ಬರಬೇಕು. ಹಚ್ಚಿ ಒಂದು 2 ಅವರ್ಸ್ ಬಿಟ್ಟು ತಲೆಗೆ ಸ್ನಾನ ಮಾಡಬೇಕು. ಜಾಸ್ತಿ ಬಿಸಿ ನೀರಿಂದ ಸ್ನಾನ ಮಾಡಬೇಡಿ, ಸ್ವಲ್ಪ ತೋಳು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿ. ಏರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ ಅಂತಾರೆ. ನೋಡೋಣ, 1 ಮಂತ್ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ನಾನು ನಿಮ್ಗೆ ರಿಸಲ್ಟ್ ಹೇಳ್ತೀನಿ ಬರುತ್ತೋ ಇಲ್ವೋ ಅಂತ. ಇಲ್ಲಿ ನೋಡಿ ಏರ್ ಫಾಲ್ ಎಷ್ಟಾಗಿದೆ. ಒಂದು ಸರಿ ಕೂದಲಿಂಗ್ ಎಳೆದ್ರೆ ಸಾಕು, ಬುಡನೇ ಬರುತ್ತೆ. ಈಗ ಪೇಸ್ಟ್ ಮಾಡಿದ್ದೀನಿ, ಎಲ್ಲದಕ್ಕೂ ಅಪ್ಲೈ ಮಾಡ್ಕೊತೀನಿ. ಅಪ್ಲೈ ಮಾಡಿಕೊಂಡು ಒಂದು 2-3 ಗಂಟೆ ಆದಮೇಲೆ
ಸ್ನಾನ ಮಾಡ್ಕೋಬೇಕು. ಪೂರ್ತಿ ತಲೆಗೆ ಹಿಡಿಯೋ ಹಾಗೆ, ಅಂದರೆ ರೂಟ್ಗೆ ಸ್ಕ್ಯಾಲ್ಪ್ಗೆ ಹಿಡಿಯೋ ಹಾಗೆ ಮಸಾಜ್ ಮಾಡ್ತಾ ಬನ್ನಿ. ನೋಡೋಣ, ಅಂದರೆ ಸ್ವಲ್ಪ ಕಡ್ತಾ ಬರುತ್ತೆ, ಸ್ವಲ್ಪ ಇದು ಮಾಡ್ಕೋಬೇಕು ಅಷ್ಟೆ. ಇವಾಗೆಲ್ಲ ಈರುಳ್ಳಿದು ರಸ ಹಾಕಿದ್ದೀನಿ ನೋಡಿ. ಈಗ ಒಂದು 3 hours ಬಿಡ್ತೀನಿ, ಅಂದರೆ ಒಂದು 3:30 ಆ ಥರ ಸ್ನಾನ ಮಾಡ್ತೀನಿ. ಬೆಳಗ್ಗೆನೇ ಹಾಕೊಳ್ಳೋಣ ಅಂತಿದ್ದೆ, ಪಾಪುಗೆ ಸ್ನಾನ ಮಾಡಿಸಿ, ಅಂದರೆ ಪತ್ರಿಕೆ ಕೊಡೋಕ್ಕೆ ನೆಂಟರು ಬಂದಿದ್ರು, ಅದರಿಂದ ಅವನಿಗೆ ಸ್ನಾನ ಮಾಡಿಸೋದು ಕೂಡ ಲೇಟ್ ಆಯಿತು. ಅದಕ್ಕೆ ನಾನು ಇವಾಗ ಹಾಕ್ಕೊಂಡು ಈ ಥರ ಎತ್ಕಟ್ಟಿದ್ದೀನಿ. ಅದಾದಮೇಲೆ ಸ್ನಾನ ಮಾಡಿಸ್ಕೊಂಡು ನಿಮಗೆ ರಿಸಲ್ಟ್ ತೋರಿಸ್ತೀನಿ. ಅಂದರೆ ಏನಾದರೂ ಶೈನಿಯಾಗಿ ಬರುತ್ತಾ ಅಂತ ಗೊತ್ತಿಲ್ಲ. ನಾನು ಈ ಪ್ಯಾಕ್ನ ಫಸ್ಟ್ ಸರಿ ಟ್ರೈ ಮಾಡಿರೋದು. ಫುಲ್ಲು ಇಲ್ಲೆಲ್ಲ ಹೇರ್ ಕಡಿಮೆ ಆಗಿಬಿಟ್ಟಿದೆ. ನೋಡೋಣ ಹೇಗೆ ಬರುತ್ತೆ ಅಂತ. ನೀವು ಒಂದ್ಸರಿ ಯಾರಾದರೂ ಈ ಥರ ಟ್ರೈ ಮಾಡಿದರೆ ರಿಸಲ್ಟ್ ಬರುತ್ತಾ ಬರಲ್ಲ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ಏರ್ ಫಾಲ್ ಜಾಸ್ತಿ ಆಗ್ತಿದ್ರೆ ಅದಕ್ಕೆ ಏನು ಮಾಡಬೇಕು, ಇಲ್ಲ ಏರ್ ಫಾಲ್ಗೆ ಏನಾದರೂ ಟಿಪ್ಸ್ ಇದ್ದರೆ ನನಗೂ ಕೂಡ ತಿಳಿಸಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಎಣ್ಣೆ ಹಚ್ಕೊಂಡು ಬರೋಷ್ಟೊತ್ತಿಗೆ ಅಡುಗೆ ಮನೆಗೆ 1:40 ಆಗ್ಬಿಟ್ಟಿತ್ತು. ಅಮ್ಮ ಅಡುಗೆಗೆ ಉಪ್ಸಾರು ಮತ್ತು ಗೆಡ್ಡೆಕೋಸು, ಹುಳ್ಳಿಕಾಯಿ, ಬದನೆಕಾಯಿ ಹಾಕಿ ಪಲ್ಯ ಮಾಡಿದರು. ಅನ್ನ ಮತ್ತು ಮುದ್ದೆ ಎಲ್ಲ ಮಾಡಿದರು. ಆಲ್ರೆಡಿ 1:40 ಆಗಿರೋದ್ರಿಂದ ಅವನಿಗೂ ಕೂಡ ಸರಿ ಮಾಡಿಸಿ ತಿನ್ನಿಸ್ದೆ. ಸರಿ ತಿನ್ನಿಸೋದನ್ನು ತೋರಿಸಿಲ್ಲ ಫ್ರೆಂಡ್ಸ್. ನಾನು ಊಟಕ್ಕೆ ಅವನಿಗೂ ತಿನ್ನಿಸಾದ್ಮೇಲೆ ಸ್ವಲ್ಪ ಬಿಸಿ ಅನ್ನ, ಸಾರು ಮತ್ತು ಸೊಪ್ಪಿನ ಪಲ್ಯ, ಸ್ವಲ್ಪ ಬಿಸಿಬೇಳೆ ಬಾತಿತ್ತಲ್ಲ ಅದನ್ನು ಹಾಕ್ಕೊಂಡು ತಿಂದೆ. ಉಪ್ಸಾರು ಮಾತ್ರ ತುಂಬ ಚೆನ್ನಾಗಿತ್ತು. ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಫೀಡ್ ಮಾಡಿಸಿ ಆಮೇಲೆ ಸ್ನಾನಕ್ಕೆ ಹೋದೆ. ಸ್ನಾನ ಮಾಡ್ಕೊಂಡು ಬಂದೆ. ನೋಡಬೇಕು ಹೇರ್ ಹೇಗಿದೆ ಅಂತ. ಹೇಗಿದ್ದಿದ್ದು ಕೂದಲು ಹೇಗಾಗ್ಬಿಟ್ಟಿದೆ ನೋಡಿ. ಆರಿಸಿದ್ಮೇಲೆ ಒಂದ್ಸರಿ ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ. ಇದು ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನೋಡೋಣ ಒಣಗಿದ ಮೇಲೆ ಹೇಗಿರುತ್ತೆ ಅಂತ. ನಂದೇನೂ ಇಲ್ಲ, ಶಾರ್ಟ್ ಇದ್ರೂ ಪರವಾಗಿಲ್ಲ, ನನಗೆ ಸ್ವಲ್ಪ ತಿಕ್ಕಾಗಿರಬೇಕು ಅಷ್ಟೇ. ಇವತ್ತು ಗುರುವಾರ ಅಮ್ಮ ಎಲ್ಲ ಮನೆ ಕ್ಲೀನ್ ಮಾಡಿ ಒರೆಸ್ಕೊಂಡಿದ್ದಾರೆ. ನಾನು ಕೂಡ ಸ್ನಾನ ಮಾಡ್ಕೊಂಡಿದ್ದೀನಿ. ಸಂಜೆ ಮೇಲೆ ದೀಪ ಹಚ್ಚಬೇಕು ರಾಯರಿಗೆ. ಸ್ವಲ್ಪ ಕೂತಿದ್ದು ಟೈಮು ಮಕ್ಕಳಿರೋ ಮನೆ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ನನಗೆ ದಿನ ಬೇಗ ಕೆಳ್ದೋಗ್ಬಿಡುತ್ತೆ. ಸಂಜೆ 5:15ಗೆ ದೀಪ ಹಚ್ಚೋಣ ಅಂತ ಹಾಕಿ ಕ್ರೀಮು ಮತ್ತು ಪೌಡ್ರ್ ಹಾಕೊತಿದ್ದೆ. ನಂದೆಲ್ಲ ಖಾಲಿ ಆಗ್ಬಿಟ್ಟಿದೆ. ಎಲ್ಲ ನಾನು ಮಾಡ್ಕೊತಿದ್ದೀನಿ. ಅಷ್ಟೊಗ್ಲ ಕ್ರೀಮು ಕೂಡ ಇಟ್ಕೊಂಡು ಈಗ ದೇವ್ರ ಪೂಜೆ ಮಾಡಬೇಕು. ಬನ್ನಿ ಪೂಜೆ ಮಾಡೋಣ. ಅಮ್ಮ ಸುಮ್ಮನೆ ಸಿಂಪಲಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಹೂವು ಏನು ತೊಗೊಂಡಿರಲಿಲ್ಲ. ಚಿಕ್ಕ ಚಿಕ್ಕ ದಾಸವಾಳ ಹೂವು ಇತ್ತು, ಅದನ್ನೇ ಹಾಕ್ಕೊಂಡು ಪೂಜೆ ಮಾಡ್ಕೊಂಡಿದ್ದಾರೆ. ಇವನು ಯಾಕೋ ಇವತ್ತು ತುಂಬ ಮಲ್ಕೊಂಬಿಟ್ಟಿದ್ದ. ಅಂದರೆ ಎಣ್ಣೆ ಹಾಕಿ ತುಂಬ ಹೊತ್ತು ಬಿಟ್ಟಿದ್ದೆ, ಅದಕ್ಕೋಸ್ಕರ. ಅಂದರೆ ನೆಂಟರು ಬಂದರು ಅದು ಇದು ಅಂತ 1.5 hour ಮೇಲೆ 11 ಗಂಟೆಗೆ ಹಾಕಿದ್ದಕ್ಕೆ 12 ಗಂಟೆವರೆಗೂ ಇದ್ದಾನೆ. ಹಾಗೆ ಸ್ವಲ್ಪ ಹೊತ್ತು ಮಲಗಿದ್ದ. ನಾನು ಕೂಡ ಪೂಜೆ ಮಾಡಿ, ನಾನು ಸ್ವಲ್ಪ ಗುರುವಾರದ ದಿನ ಕುಂಕುಮ ಇಟ್ಕೊಂಡು ಅಷ್ಟೋತ್ತರ ಓದ್ತೀನಿ. ನೀವು ಹೀಗೆ ಮಾಡಿ ಮನೆಯವ್ರ ಹಣೆಗೆ ಕುಂಕುಮ ಇಡಿ, ತುಂಬ ಒಳ್ಳೆಯದು. ಇದನ್ನು ಹೇಗೆ ಮಾಡೋದಪ್ಪ ಅಂದರೆ, ಒಂದು ಕೈಯಲ್ಲಿ ಸ್ವಲ್ಪ ಕುಂಕುಮ ಹಾಕಿ 2 ಕೈ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಓಪನ್ ಮಾಡೋಂಗಿಲ್ಲ. ಇದನ್ನು ಹಾಕಿ ಅಷ್ಟೋತ್ತರ ಓದಿ ನಿಮ್ಮ ಮನೆಯವ್ರ ಹಣೆಗೆ ಯಾರ್ಯಾರು ಅಂದರೆ ಮಕ್ಕಳು, ಹಸ್ಬೆಂಡ್ ಯಾರಿದ್ರು ಅವ್ರ ಹಣೆಗೆ ಕುಂಕುಮ ಇಟ್ಟರೆ ತುಂಬ ಒಳ್ಳೆಯದು. ಅಷ್ಟೋತ್ತರದ ಶಕ್ತಿ ಕುಂಕುಮದಲ್ಲಿ ಇರುತ್ತೆ ಅಂತ ನಂಬಿಕೆ. ನಾನು ಕೂಡ ಮಾಡ್ತೀನಿ. ಅವಳು ಅಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ರು, ಅವಳಿಗೂ ಕೂಡ ಜುಟ್ಟಾಕಿ, ಅವಳ ಅಮ್ಮನ ಕೈಲಿ ಹಾಕಿಸ್ಕೊಳ್ಳಲ್ಲ, ಅದಕ್ಕೆ ಜುಟ್ಟಾಕಿ ರೆಡಿ ಮಾಡ್ತಿದ್ದೆ. ಅವಳಿಗೆ ಇವತ್ತು ಹಾಲು ಮಾಡಿಕೊಟ್ಟಿರಲಿಲ್ಲ. ನಾನು ಸ್ವಲ್ಪ ಟೀ ಕುಡಿತೀನಿ ಅಂತ ಕುಡಿತಿದ್ಲು. ಕುಡಿಯೋಕ್ಕೆ ಎಲ್ಲ ಕೊಡಲ್ಲ. ಅವಳು ಗುರುವಾರ ಮತ್ತು ಭಾನುವಾರ ಮಾತ್ರ ಭಕ್ತಿಯಿಂದ ಪೂಜೆ ಮಾಡ್ತಾಳೆ. ಅವಳೇ ಹೇಳ್ತಾಳೆ, ಅಮ್ಮ ಇವತ್ತು ಭಾನುವಾರ ಸ್ನಾನ ಮಾಡಿಸು, ಗುರುವಾರ ಅಂದರೆ ಸ್ನಾನ ಮಾಡಿಸು, ನಾನು ಪೂಜೆ ಮಾಡ್ತೀನಿ ಅಂತ. ಪೂಜ್ಯಾಯ ರಾಘವೇಂದ್ರ ನಾನು ಹೇಳಿದ್ದೀನಿ, ನಿಂಗೆ ಏನಾದರೂ ನೋವಾಗ್ತಿದ್ರೆ ಮತ್ತು ವಿದ್ಯಾಬುದ್ಧಿ ಅದೆಲ್ಲ ಕೊಡು ಅಂತ ತಾತಯ್ಯನ ಹತ್ರ ಕೇಳ್ಕೋಪು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ನೀನು ಕುಡಿಬಾರ್ದು. ನಾನು ಅವಳನ್ನ ಕುಡಿಬಾರ್ದು ಅಂದರೆ ಅವಳು ನನ್ನೇ ಕುಡಿಬಾರ್ದು ಅಂತಾರೆ. ಮಕ್ಳಿಗೆ ಏನು ಹೇಳೋದು ತಪ್ಪು, ರಿವರ್ಸ್ ನಮಗೆ ಹೇಳ್ತಾರೆ. ಇವನಂತೂ ಇವಾಗ ಮಲಗಿ ಜಾಗದಲ್ಲಿ ಒಂದು ಕಡೆ ಮಲಗಲ್ಲ, ರೋಲ್ ಮಾಡ್ತಾನೆ ಇರ್ತಾರೆ. ಹಿಡಿದು ನಮಗೂ ಸಾಕಾಗ್ಬಿಡುತ್ತೆ. ಯಾವ ದೇವಸ್ಥಾನಕ್ಕೆ ಹೋಗಿದೆ ಅಪ್ಪು? ಗಣೇಶ ದೇವಸ್ಥಾನ. ಏನು ಮಾಡಿದ್ರು? ನವಗ್ರಹ. ಹಣೆಗೆ ಯಾರು ಗಂಧ ಇಟ್ಟಿದ್ದು ಅಪ್ಪು? ಯಾರು ಗಂಧ ಇಟ್ಟಿದ್ದ ಹಣೆಗೆ? ಇಲ್ಲಿ ಅವ್ವ ಏನು ತಿಂತಾ ಇದೆಯಾ? ಏನು ಮಾಡಿಕೊಟ್ಟವ್ರಿ? ಎಲ್ಲ ಖಾರ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು.
ತಿನ್ನು. ಹಾಗೆ ಸುಮ್ಮನೆ ರೀಲ್ಸ್ ಮಾಡ್ತಿದ್ರೆ ಅವಳು ರೀಲ್ಸ್ ಮಾಡ್ತಿದ್ದೆ, ಅವಳು ಮಗು ಇದ್ದಾಗ. ಇವನಂತೂ ಎಲ್ಲೂ ಇರಲ್ಲ, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಮುದ್ದಾಗಿ ನೆನಪಿಗಿರುತ್ತೆ ಅಂತ ಒಂದು ರೀಲ್ಸ್ ಮಾಡ್ತಿದ್ದೆ ಅಷ್ಟೇ. ಮೆಕ್ಕ ನೋಡ್ದಂಗೆ ನೋಡ್ತಾನೆ, ಎಲ್ಲೂ ಇರಲ್ಲ. ಅವನ್ನ ಹೀಗೆ ಪಕ್ಕದಲ್ಲಿ ಮಲಗಿಸ್ಕೊಂಡು ತಪ್ಕೊಂಡು ಏನಾದರೂ ಒಂದು ಮಾತಾಡಿಸ್ತಿದ್ರೆ ಅದಕ್ಕೆ ರಿಯಾಕ್ಟ್ ಮಾಡ್ತಾ ನಗ್ತಾ ಮಾತಾಡ್ತಿರ್ತವೆ. ಮಕ್ಳ ಜೊತೆ ಸ್ವಲ್ಪ ಸಮಯ ಕಳೀರಿ, ನಮ್ಮದು ಕೆಲಸಗಳೇ ಇದ್ದಿದ್ದೇ ಇರುತ್ತೆ, ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ನಂದಾದ್ಮೇಲೆ ಇವಾಗ ಅವಳ ವರ್ಷನ್ನು ನಾನೇನು ಮಾಡಿ ಮುಗಿಸಿದ್ಮೇಲೆ ಅವಳು ನಾನು ಮಾಡೋವರೆಗೂ ಬಿಡಲ್ಲ ಅಂತ ಅವಳು ಕೂಡ ಹಿಂಗೆ ಅಂತಿರ್ತಾಳೆ. ಈಗ ಊಟ ಮಾಡ್ಕೋಬೇಕು. ಬೇಸಿಗೆಗಾಲ ಸಾಂಬಾರೇ ಇರಲ್ಲ ಯಪ್ಪ, ಎಷ್ಟು ಬೇಗ ಉಳಿ ಬಂದ್ಬಿಡುತ್ತೆ. ಮಧ್ಯಾಹ್ನ 12-12:30 ಮಾಡಿದ್ದು ಅಲ್ಲೇ ಇದೆ, ಬಿಸಿ ಮಾಡಿಟ್ಟಿದ್ದೀನಿ. ಇನ್ನು ಮುದ್ದೆ ಇದೆ, ಅನ್ನ ಇದೆ, ನೋಡ್ಬೇಕು. ಅದಕ್ಕೆ ಸ್ವಲ್ಪ ಪಲ್ಯ ಇದೆ, ಇದೇ ಪಲ್ಯಕ್ಕೆ ನಾನು ಸ್ವಲ್ಪ ಚಪಾತಿ ಹಾಕೊಳ್ಳೋಣ ಅಂತ ಚಪಾತಿ ಮಿದ್ದಿಟ್ಕೊಂಡಿದ್ದೀನಿ. ಅಮ್ಮ ಮುದ್ದೆ ತಿಂತಾರೆ, ನನಗೆ ಯಾಕೋ ಮುದ್ದೆ ಬೇಡ. ಸ್ವಲ್ಪ ಅನ್ನ ಇದೆ, ಅವಳೊಂದು ಚೂರು ತಿಂದು ಇನ್ನೊಂದು ಚೂರು ನಾನು ತಿಂತೀನಿ. ಚಪಾತಿ ಮಿದ್ದಿಟ್ಕೊಂಡಿದ್ದೀನಿ ಇಲ್ಲಿ. ಇತ್ತೀಚೆಗೆ ಚಪಾತಿ ತುಂಬ ಇಷ್ಟ ಆಗುತ್ತೆ ನನಗೆ. ನಾನು ಯೂಸ್ ಮಾಡೋದು ಆಶೀರ್ವಾದ್. ಬೇರೆ ಪತಾಂಜಲಿ ಅದೆಲ್ಲ ಸಿಗುತ್ತೆ, ಬಟ್ ನನಗೆ ಅದಷ್ಟು ಇಷ್ಟ ಆಗಲ್ಲ. ಚಪಾತಿ ಮಿದ್ದಿಟ್ಟಿದ್ದೀನಿ, ಈಗ ಚಪಾತಿ ಲಟ್ಟಿಸ್ಕೋಬೇಕು. ನಂಗೆ ಆಶೀರ್ವಾದ್ ಇಷ್ಟ ಆಗುತ್ತೆ, ನನಗೆ ಬೇರೆ ಯಾವ ಬ್ರ್ಯಾಂಡು ಇಷ್ಟ ಆಗಲ್ಲ. ಟ್ರೈ ಮಾಡಿ ನೋಡಿದ್ದೀನಿ, ಪತಾಂಜಲಿ ಅದೆಲ್ಲ. ಆಶೀರ್ವಾದ ಚೆನ್ನಾಗಿರುತ್ತೆ, ಅನ್ನಪೂರ್ಣನೂ ಚೆನ್ನಾಗಿರುತ್ತೆ. ಬೇರೆ ಇದು ಸ್ವಲ್ಪ ಕಾಸ್ಟ್ ಬೇರೆ ಕಡಿಮೆ ಇರ್ಬೋದು, ಬಟ್ ಇದಕ್ಕೆ ಕಾಸ್ಟ್ ಕೊಟ್ಟರು ವರ್ತಿದೆ. ಮತ್ತು ಚಪಾತಿ ತಿನ್ನೋಕ್ಕೆ ಸಾಫ್ಟಾಗಿರುತ್ತೆ. ಇದು 0% ಮೈದಾ, 100% ವೀಟೇ ಬಳಸಿರ್ತಾರೆ. ಅದರಿಂದ ನನಗೆ ಇದರಲ್ಲಿ ಮಾಡೋ ಚಪಾತಿ ತುಂಬ ಇಷ್ಟ. ಸಾಂಬಾರು ಬಿಸಿ ಮಾಡಿಟ್ಟಿದ್ದೀನಿ, ಮಧ್ಯಾಹ್ನದ ಅಡುಗೆ ಇದೆ. ಈಗೇನು ಅಡುಗೆ ಮಾಡೋಂಗಿಲ್ಲ, ನಾನು ಒಬ್ಳು ಮಾತ್ರ 2 ಚಪಾತಿ ಓದ್ಕೊಂಡು ಒಂದು ಸ್ವಲ್ಪ ಅನ್ನ ಅವಳಿಗೆ ತಿನ್ನಿಸಿ ಇನ್ನು ಸ್ವಲ್ಪ ಅನ್ನ ನಾನು ತಿಂತೀನಿ. ನಂಗೆ ಬರೀ ಚಪಾತಿ ತಿಂದರೆ ನಿಜ ನಿದ್ದೆ ಬರಲ್ಲ. ಅದಕ್ಕೋಸ್ಕರ ಇಷ್ಟಿದ್ರೆ ತಿಂತೀನಿ ಅಷ್ಟೇ. ನಂಗೆ ಆ ಪಲ್ಯನೇ ಬೇಕು ಈ ಪಲ್ಯನೇ ಬೇಕು ಅಂತ ಏನಿಲ್ಲ, ಇದ್ದಿದ್ದೆಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ. 4 ಚಪಾತಿ ಒತ್ಕೊಂಡಿದ್ದೀನಿ, ನನಗೆ 2, ಅಮ್ಮಂಗೊಂದು ಅವಳಿಗೊಂದು ಅಂತ. ಈಗ ಲಟ್ಟಿಸ್ಕೊಂಡು ಬೇಯಿಸ್ಕೊತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ನನಗೆ ಅದಕ್ಕೆ ತುಂಬ ಇಷ್ಟ ಆಗುತ್ತೆ ಆಶೀರ್ವಾದ. ಬೇರೆದ್ರಲ್ಲೆಲ್ಲ ಇಷ್ಟು ಬರಲ್ಲ. ಒಬ್ಬೊಬ್ಬರು ತೀರಾ ಆಯಿಲ್ ಹಾಕಿದ್ರೆ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಆಯಿಲ್ ಹಾಕ್ದೇನೆ ತುಂಬ ಇಷ್ಟಪಡ್ತಾರೆ. ಇದು 2 ಥರ ಆದ್ರೂ ತುಂಬ ಚೆನ್ನಾಗಿರುತ್ತೆ. ಬೇಯಿಸ್ಕೊತಿದ್ದೀನಿ ಇವಾಗ. ಈಗ ಇದು ನನ್ನ ಚಿಕ್ಕ ಬಟ್ಲಿಗೆ ಮಡ್ಚಿ ಇಡೋಣ. ಅದೇನೋ 2 ರೂಪಾಯಿ ಮೊಸರು ಬರುತ್ತೆ, 2 ರೂಪಾಯಿ ತಗೊಂಡು ಹೋಗಿದ್ಯಲ್ಲ. 13 ರೂಪಾಯಿ ಮಗನೆ, 1/4 ಲೀಟ್ರ್ ಮೊಸರು. 13 ರೂಪೀಸು ಮೊಸರು. 5 ರೂಪೀಸ್ ಕೊಟ್ಟರೆ ಮೊಸರು ಕೊಡ್ತಾರಾ? ಯಾಕೋ ಏನೋ ಹೊಡ್ಕೊಂಡ ಅನ್ಸುತ್ತೆ, ಅಳ್ತಿದ್ದ. ಅವನಿಗೂ ಸ್ವಲ್ಪ ಸಮಾಧಾನ ಮಾಡಿ ಇವಾಗ ನಾನು ಚಪಾತಿ ಹಾಕ್ಕೊಂಡು ಉಪ್ಸಾರಿಗೆ ಪಲ್ಯ ಮಾಡಿದ್ರಲ್ಲ, ಏನೂ ಇಲ್ಲ, ಹುಳ್ಳಿಕಾಯಿ, ಹೀರೆಕಾಯಿ, ಬದನೆಕಾಯಿ, ಗೆಡ್ಡೆಕೋಸು ಎಲ್ಲನೂ ಹಾಕಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಊಟ ಮಾಡ್ತಿದ್ದೀನಿ, ಅವಳಿಗೂ ಕೂಡ ಊಟ ಹಾಕ್ಕೊಡ್ತಿದ್ದೀನಿ. ಏನಾದರೂ ಒಂದು ಕೈಗಿರಬೇಕು, ಆಟ ಸಾಮಾನು ಏನು ಕೊಟ್ಟರು ಬಾಯಿಗೆ ಇಕ್ಕೊಂಡ್ಬಿಡ್ತಾನೆ. ಇವಾಗ ಅದನ್ನು ರೂಢಿ ಆಗಿಬಿಟ್ಟಿದ್ದಾನೆ. ಎಲ್ಲರದು ಊಟ ಆಯಿತು ಅಂತ ಅನ್ಕೋತೀನಿ. ನಂದು ಕೂಡ ಊಟ ಎಲ್ಲ ಆಯಿತು. ಆಲ್ರೆಡಿ ಟೈಮ್ ಬಂದು 10:30 ಆಗಲಿಕ್ಕೆ ಬಂತು. ಇನ್ನೇನು ಮಲಗೋ ಟೈಮ್. ನಿದ್ದೆ ಬರೋದು 12-1, ಬಟ್ 10:00ವರೆಗೆಲ್ಲ TV ಆಫ್ ಮಾಡಿ ಹಾಸ್ಕೊತೀವಿ. ನಾನಿವಾಗ ಹಾಲಲ್ಲೇ ಮಲ್ಕೊತಿದ್ದೀನಿ. ಆಲ್ರೆಡಿ 15 ಡೇಸ್ ಆಯಿತು. ರೂಮಲ್ಲೇ ಮಲ್ಕೊಳ್ಳೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಸೆಕೆ, ನಿದ್ದೆನೂ ಬರಲ್ಲ. ಅದಕ್ಕೆ ಒಂದು 15 ದಿನದಿಂದ ನಾನು ಹಾಲಲ್ಲೇ ಮಲ್ಕೊತಿದ್ದೀನಿ. ನೋಡಿ ಈಗ ತಲೆ ಬಾಚ್ಕೊತವಳೆ ವೀಡಿಯೋ ಮಾಡ್ತಿದ್ದೀನಿ ಅಂತ. ಈ ಥರ್ಸ್ಡೇ ಡೇ ವ್ಲಾಗ್, ಫುಲ್ ಡೇ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಹೇಳು ಅಪ್ಪು, ಏನು ಹೇಳ್ತೀನಿ ಅಂದಲ್ಲ. ನೀಟಾಗಿ ನೋಡಿ ಹೇಳು ಅದನ್ನೇ. ಸಬ್ಸ್ಕ್ರೈಬ್ ಅಂತೆ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಏನಿದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ದಿ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್. ಎಲ್ರಿಗೂ ಗುಡ್ ನೈಟ್.
ನೋಡಿ ಎಲ್ಲರೂ ಮಲ್ಕೊಂಡ್ರು. ನಾನು ಆಲ್ರೆಡಿ 2 ಗಂಟೆ ಆಗ್ತಾ ಬಂತು. ನನಗೆ ನಿದ್ದೆ ಬರಲ್ಲ. ಇವತ್ತು 2 ಗಂಟೆ, ಒಂದೊಂದ್ಸರಿ 3 ಆದರೂ ಆಯಿತು, 3:30 ಆದರೂ ಆಯಿತು. ಏನು ಮಾಡೋಕ್ಕಾಗಲ್ಲ, ನಿದ್ದೆ ಬಂದಾಗ ಮಲ್ಕೊತೀನಿ ಅಷ್ಟೇ. ಅದಕ್ಕೆ ಸ್ವಲ್ಪ ಬೆಳಗ್ಗೆ ಲೇಟಾಗಿ ಎದ್ದೋಳೋದು ನಾನು.